ಏನಾಯ್ತಲ್ಲ ಬೈಕ್ ಟೈಮ್ ಪಾಸಿಗೋಸ್ಕರ ಬೇಗ ಬರ್ತೀವಿ ಫ್ರೆಂಡ್ಸ್. ಸುಮ್ಮನೆ ಅವಾಗ ಇವಾಗ ತುಂಬ ಇಷ್ಟ ಲಾಂಗ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮನೇಲಿ ಕುತ್ಕೊಂಡು ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೆ ಏನು ವ್ಲಾಗ್ ಮಾಡಲಿಲ್ಲ, ಅಷ್ಟು ಮನೇಲೇ ಇದ್ದೆ. ನಾವು ನಮ್ಮ ಫ್ರೆಂಡ್ ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀವಿ. ಏನೋ ಮಾಡ್ತಿದ್ದಾನೆ. ಏನಾಗೈತಾ? ಇಲ್ಲಿ ನಮ್ಮ ಫ್ರೆಂಡ್ ಏನೋ ಮಾಡ್ತಿದ್ದಾನೆ ಫ್ರೆಂಡ್ಸ್. ಏನಾಗೈತಲ್ಲ ಬೈಕ್? ಏನು ಆನಾಗ್ತಿಲ್ಲ ಫ್ರೆಂಡ್ಸ್. NS ಇಂದು ಸ್ವಲ್ಪ ಬೈಕಿಂದು ಫ್ರೆಂಡ್ಸ್, ಈ ಬೈಕಿನ ಭಾಳ ಸಲ ಇದೇ ಪ್ರಾಬ್ಲಮ್ ಆಗ್ತೈತೆ. ಯಾಕೆ ಹೆಡ್ಲೈಟ್ ಆನ್ ಆಗ್ತಿಲ್ಲ? ಕೊನೆಗೂ ಆನ್ ಆಗಲಿಲ್ಲ, ಅದಕ್ಕೆ ರೂಮ್ ಹತ್ರ ಚೆಕ್ ಮಾಡೋಣ ಅಂತಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾಕಪ್ಪ ರಾತ್ರಿ ಹೊತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಸಂಡೇ ಅಲ್ಲ, ಮನೇಲೇ ಇದ್ದೆ, ಏನು ಕೆಲಸ ಏನು ಇರಲಿಲ್ಲ. ಅದಕ್ಕೆ ಸ್ವಲ್ಪ ವರ್ಕ್ ಇತ್ತು, ಬರ್ಕೊಳ್ಳೋದು ಅಸೈನ್ಮೆಂಟ್ ಅವು ಇವು. ನಾನಂತೂ ಇನ್ನು ಅಸೈನ್ಮೆಂಟ್ ಬರ್ದೇ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಅರ್ಧ ಬರಿತಾ ಇದ್ದೀನಿ. ಎಲ್ಲ ಗೊತ್ತಲ್ಲ ಫ್ರೆಂಡ್ಸ್, ಹುಡುಗಿರ್ನ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಕೈಯಲ್ಲಿ ಬರ್ಸೋದು. ನಮಗೆಲ್ಲ ಯಾರು ಬರ್ಕೊಡ್ತಾರೆ? ನಮಗೆಲ್ಲ ನಾವೇ ಬರಬೇಕಪ್ಪ. ನಾವೇ ಬರೀತಿದ್ವಿ. ರೂಮ್ ಹತ್ರ ಹೋಗಿ ಅದೇ ಗಾಡಿ ಸ್ವಲ್ಪ ಸಂಬಂಧ ಹೇಳ ಬರ್ತಿದ್ವಿ. ಫಸ್ಟ್ ಸೆಮ್ಮಲ್ಲಿ ಹೆಂಗಪ್ಪ ಅಂದ್ರೆ, ಫಸ್ಟ್ ಸೆಮ್ಮಲ್ಲಿ ಇವನು ರೆಕಾರ್ಡು ಮತ್ತೆ ಅಸೈನ್ಮೆಂಟ್ ಯಾವ್ದು ಬರ್ದೇ ಇಲ್ಲ, ಎಲ್ಲ ಹುಡುಗಿರ ಹತ್ರ ಬರ್ತಾ ಇದ್ದಾನೆ. ನಮ್ಗೆಲ್ಲ ಯಾರು ಬರ್ಕೊಡ್ತಾರೆ? ಬರೋ ನಾವೇ ಬರೀಬೇಕು, ಅಷ್ಟೇ ಬರ್ತಾರೆ. ಅದಕ್ಕೆ ಈಗ ಈ ಸೆಮ್ಮಿಂದ್ರೆ ನಾನೇ ಬರೀ ಅಂತ ಟ್ರೈ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಸೆಮ್ಮಲ್ಲಿ ಸ್ವಲ್ಪ ಮೋಟಿವೇಶನ್ ಆಗಿದೆ. ಇನ್ನೂ ಬರಿತಾ ಇದ್ದೀನಿ. ಈ ಟ್ಯೂಸ್ಡೇ ಕೊಡಬೇಕು. ಬರೆಯೋಣ ಅರ್ಧ ಬರಿತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಅಲ್ಲ ಬ್ರೋ, ಎಷ್ಟಲ್ಲಿ ಕಳಿಸ್ಬೇಕು ನೀನು ಬರೆಯೋಕ್ಕೆ? ಬರಿ ಅಂದ್ರೆ ಬರೆಯಲ್ಲ ಗಾಯ್ಸು. ಬರೆಯೋಣ ಗಾಡಿ ಸಲ ಅಂತೂ ಕ್ಲಾಸ್ ಫಸ್ಟ್ ಸೆಮ್ಮಲ್ಲಿ ದಿನ ಕಾಲೇಜಿಗೆ ಹೋಗ್ತಾ ಇದ್ವಿ. ಇವಾಗಂತೂ ಕಾಲೇಜಿಗೆ ಹೋಗಿ ಮೂಡೇ ಬರ್ತಿಲ್ಲ. ಇವಾಗ ಆ ಟೀಚರ್ಸ್ ಕೂಡ ಹಂಗೆ ಇದ್ದಾರೆ. ಏನು ಬೆಳಗ್ಗೆ ಕ್ಲಾಸ್ ಇದೆ ಅಂದ್ರೆ 8 ಗಂಟೆಗೆ ಎದ್ದೇಳಿ, 8 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ 5 ನಿಮಿಷ ಲೇಟ್ ಆದರೆ ಬಿಡ್ತಾನಲ್ಲ ಫ್ರೆಂಡ್ಸ್. ನಮ್ಮ ಕಾಲೇಜ್ ಹೆಂಗೈತಪ್ಪ ಅಂದರೆ, ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಬಂದರೂ ದುಡ್ಡು ಕಟ್ಸ್ಕೊಳ್ತಾರೆ. ಏನು ಮಾಡೋದು? ಅದಕ್ಕೆ ಅಟೆಂಡೆನ್ಸಿಗೋಸ್ಕರ ನಾವು ಹೋಗ್ಲೇಬೇಕು. ಮ್ಯಾಥ್ಸ್ ಎಷ್ಟಿದ್ರು ಅಟೆಂಡೆನ್ಸ್? ನಮ್ಮ ಮ್ಯಾಥ್ಸ್ ಕ್ಲಾಸ್ ಹೋಗೇ ಇಲ್ಲ. ಇವ್ರ ಮಗ ಮ್ಯಾಥ್ಸ್ 17 ಕ್ಲಾಸ್ ಇದಾವೆ, 17 ಕ್ಲಾಸಿಗೂ ಪ್ರೆಸೆಂಟ್ ಇದಾವೆ. ನಂದು 13 ಕ್ಲಾಸ್ ಪ್ರೆಸೆಂಟ್ ಇದಾವೆ. ಎಲ್ಲ ಪ್ರಾಕ್ಸಿ ಫ್ರೆಂಡ್ಸ್, ಎಲ್ಲ ಪ್ರಾಕ್ಸಿ ಹೊಡ್ಸ್ಕೊಂಡಿದ್ದಾನೆ ಅಟೆಂಡೆನ್ಸ್ ಎಲ್ಲ. ರೂಮ್ ಹತ್ರ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಗಾಯ್ಸ್, ರೂಮ್ ಹತ್ರ ಬಂದು ಗಾಡಿ ರೆಡಿ ಮಾಡ್ತಾ ಇದ್ದಾರೆ. ಯಾಕಲ್ಲೇ ಫುಲ್ ಬಿಸ್ತಾ ಇದೆಯಾ? ಅಲ್ಲಲ್ಲೇ ಶೋರೂಮ್ನಾಗ ಅಷ್ಟಿಗೆ ಅನ್ನ ತಿಂತಾರೆ, ಏನ್ ತಿಂತಾರಲ್ಲ? ಈ ಪರಿ ಟೈಟ್ ಹೊಡ್ದಾರಲ್ಲ. ಮತ್ತೆ ಹಂಗಿಲ್ಲ, ಅವರು ಗಾಡಿ ಟೈಟ್ ಇರ್ಬೇಕಾ ಬೇಡ? ಅಪ್ಪ ಬಿಚ್ಚಕ್ ಬರಂಗಿರ್ಬೇಕು ನಟ್ಟು. ಲೂಸ್ ಆಗ್ತಾವ ಒಂದೊಂದ್ಸತಿ ಹಂಗೆ ಮಾಡಿದ್ರೆ. ಗಾಯ್ಸ್, ಈ ಗಾಡಿದು ಅದಕ್ಕೆ ಫ್ರೆಂಡ್ಸ್, ನನಗೆ ಪಲ್ಸರ್ ಒಳಗೆ ಇದು ಬಜಾಜ್ ಕಂಪ್ನಿ ಒಳಗೆ NS ಇಷ್ಟ ಆಗಲ್ಲ. ಪಲ್ಸರ್ 155, ಪಲ್ಸರ್ 150, ಪಲ್ಸರ್ 200, NS ಅವೆಲ್ಲ ಬಿಟ್ಟಿದಾರಲ್ಲ, ಎಷ್ಟು ಸಕ್ಕತ್ತಾಗಿದ್ದಾವೆ. ಇವೇ ಯಾವ್ಯಾವ ಇವಾಗ ಅದ್ಯಾವುದೋ NS 400 ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ಚೆನ್ನಾಗೇ ಇಲ್ಲ. ಎಸೋಣ ಗೈಸ್. ಇವಾಗ ಇದ್ರಲ್ಲಿ NS 400 ಅಂತ ಬಿಟ್ಟಿದ್ದಾರೆ. ಅದು ಏನು ಹಣೆ ಬರ ಆಯ್ತಾ? NS ಒಳಗಡೆ ಮೊದಲು ಈ ಗೇರ್ ಪ್ಯಾಡೇ ನನಗೆ ಇಷ್ಟ ಆಗಲ್ಲ. ಅದಬೇಕು ಫ್ರೆಂಡ್ಸ್ ಇದ್ರದ್ದು. ಅದರಲ್ಲೂ ಇಷ್ಟೊಂದು ಪ್ರಾಬ್ಲಮ್. ಏನು ಅನ್ನಿಸ್ತಾ ಇತ್ತಲ್ಲ ತಗೊಂಡ್ಮೇಲೆ ಗಾಡಿ ತಗೊಂಡೆ ಜೋರಾಗಿ ಹೇಳ. ಮೇಂಟೆನೆನ್ಸ್ ಮಾತ್ರ ಮೇಂಟೆನೆನ್ಸ್ ಮಾಡೋಕ್ಕೆ ಒಂದು ಹುಡುಗಿ ಮೇಂಟೈನ್ ಮಾಡ್ದಂಗೆ ಇರಬೇಕು. ಹುಡುಗಿಕಿನ್ನ ಫಸ್ಟ್ ಪ್ರಿಫರೆನ್ಸ್ ಗಾಡಿ ಕೊಡ್ಬೇಕಲ್ಲ. ಅದೇ ಹುಡುಗಿ ಮೇಂಟೈನ್ ಮಾಡ್ದಂಗಿಲ್ಲಪ್ಪ ಅಂದು. ಹುಡುಗಿಯರು ಬರೀ ದುಡ್ಡು ಅಂತ ಸಾಯ್ತಾರೆ, ಹಂಗೆ ಗಾಡಿಗಳು ಅಷ್ಟೇ. ಫ್ರೆಂಡ್ಸ್, ಗಾಡಿ ತಗೊಳೋದು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ದೊಡ್ಡದು. ಮುರಿದ್ನಾ ನನಗೆ ಗೊತ್ತಿತ್ತು. ಯಾಕಲೆ
ಇದೊಂದೇ ಬಿದ್ದಿದ್ದು. ಹೇಳಿ ಎಲ್ಲಿ ಹಸ್ತವ ಹೇಳಿದೆ ಮಣ್ಣಿಗೆ ಹಸ್ತಿ ಯಾಕೆ ಗೈಸ್ ಇವಾಗ ಬನ್ನಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಪ್ಲಾನ್ ಏನು ನೋಡೋಣ. ಗೈಸ್ ಇವಾಗ ಬೈಕ್ ರಿಪೇರಿ ಮಾಡ್ಕೊಂಡು ಇಲ್ಲಿ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಜ್ಯೂಸ್ ಆರ್ಡರ್ ಮಾಡಿದ್ದೀನಿ. ಮ್ಯಾಂಗೋ ಯಾವುದು ಡ್ರ್ಯಾಗನ್ ಫ್ರೂಟ್. ಗೈಸ್ ನನ್ನ ಹೇರ್ ಸ್ಟೈಲ್ ಎಲ್ಲ ಫುಲ್ ಖರಾಬ್ ಆಗ್ಬಿಟ್ಟಿದೆ. ಗೈಸ್ ಇವಾಗ ಜ್ಯೂಸ್ ಕುಡಿದು ಹಂಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಫ್ರೆಂಡ್ಸ್ ಮಳೆ ಬರುವ ಆಗಿದೆ. ಹನಿ ಹನಿ ಬರ್ತಾ ಇದೆ ಮಳೆ. ಫ್ರೆಂಡ್ಸ್ ನಮ್ಮ ದಾವಣಗೆರೆಯಲ್ಲಿ ಜೋರಾಗಿ ಮಳೆನೇ ಬರ್ತಿಲ್ಲ. ಬಂದರೆ ಒಂದು 2 ನಿಮಿಷಕ್ಕೆ ಹನಿ ಹನಿ ಬರುತ್ತೆ ಹೋಗುತ್ತೆ. ಲಿಟ್ರಲಿ ಇವಾಗ ಒಂದು ಮ್ಯಾಂಗೋ ಜ್ಯೂಸ್ ತಗೊಂಡಿದ್ದೆ. ಯಾಕಾರ ತಗೊಂಡ ಅಂದ್ಬಿಡ್ತು. ಒಂದು ಚೂರು ಚೆನ್ನಾಗಿರಲಿಲ್ಲ. ಅದಕ್ಕೆ ಅರ್ಧ ಕುಡಿದ್ಬಿಟ್ಟು ಅದು ಇವನಿಗೆ ಕೊಟ್ಟೆ. ಇಲ್ಲಿ ಹೇಳಿದ್ರೆ ತಗೋಬೇಡ ಅಂತ ನಾನು ತಗೊಂಡೆ. ಯಾವಾಗ ಕುಡ್ದಿಲ್ಲ ಈ ಸೀಸನ್ಗೆ ಕುಡ್ದಿಲ್ಲ ಅಂತ ಹೇಳಿ ತಗೊಂಡೆ. ಒಂದು ಚೂರು ಚೆನ್ನಾಗೇ ಇರಲಿಲ್ಲ. ಫ್ರೆಂಡ್ಸ್ ಇವಾಗ ಹಂಗೆ ಹೋಗ್ತಾ ಇದ್ದೀವಿ. ಏನಾರ ಇಷ್ಟ ಆಯ್ತಪ್ಪ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಗಾಯ್ಸ್ ಇವಾಗ ಹಂಗೆ ಜುಡಿಯೋ ಹತ್ರ ಬಂದಿದ್ದೀವಿ. ಜುಡಿಯೋಗೆ ಟೈಮ್ ಪಾಸಿಗೋಸ್ಕರ ಜುಡಿಯೋಗೆ ಬರ್ತೀವಿ ಫ್ರೆಂಡ್ಸ್. ಸುಮ್ಮನೆ ಇವಾಗ ಸುಮ್ಮನೆ ಏನು ಟೈಮ್ ಇಲ್ಲ ಅಂದಾಗ ಇಲ್ಲಿ ಬರ್ತೀವಿ. ಆರಾಮಾಗಿ 1-2 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೋಗ್ತೀವಿ. ಮತ್ತೆ ಬಟ್ಟೆ ಎಷ್ಟಾದ್ರೂ ತಗೋಬೇಕು. ಗೈಸ್ ಈ ಥರದ್ರಲ್ಲಿ ಹಾಫ್ ಸ್ಲೀವ್ಸ್ ಬಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಫ್ ಸ್ಲೀವ್ಸ್ ನಮಗೆ ಇಷ್ಟ ಆಗಲ್ಲ. ನಮಗೆ ಸ್ವಲ್ಪ ಇಷ್ಟಿರಬೇಕು ಫುಲ್ ಸ್ಲೀವ್ಸು. ಇದನ್ನು ಚೆನ್ನಾಗಿದೆ. ಸಮ್ಮರ್ ಕಲೆಕ್ಷನ್ಕಿಂತ ವಿಂಟರ್ ಕಲೆಕ್ಷನ್ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಸ್ಟುಡಿಯೋದಲ್ಲಿ ಹುಡ್ಡಿ ಸೂಟ್ಸ್, ರೆಡ್ ಶರ್ಟ್ ಎಲ್ಲ ಚೆನ್ನಾಗಿರ್ತವೆ. ಫ್ರೆಶರ್ಸಿಗೆ ಇದೇ ಥರ ಹಾಕಿದ್ದು ಸೇಮ್ ಬಟ್ ಸೇಮ್ ಇದೇ ಥರ ಅಲ್ಲ. ನನ್ನ ಹೇರ್ ಸ್ಟೈಲ್ ನೋಡಿ. ಗೈಸ್ ಏನೇ ಮಾಡೋದು ಈ ಹೇರ್ ಸ್ಟೈಲ್ ಒಂದು ನಂಗೆ ನಿಲ್ಲದೇ ಇಲ್ಲ ಅಂತ ಕಟಿಂಗ್ ಮಾಡಿಸಿದ ಗೈಸ್ ನನಗೆ ತುಂಬ ಇಷ್ಟ. ಲಾಂಗ್ ಹೇರ್ಸ್ ಬಿಡಬೇಕು ಅಂತ ಬಿಟ್ಟಿದ್ದೆ ನಾನು. ನಮ್ಮ ಫ್ರೆಂಡ್ ಒಬ್ಬನು ನಮ್ಮ ಕೋಚ್ ನನಗೆ ಬೇಡ ಅಂದ್ಬಿಟ್ಟೆಲ್ಲ ಬಿಡಿಸ್ಬಿಟ್ರು. ನಾನು ವರ್ಷದಲ್ಲಿ 2 ಸತಿ ಫ್ರೆಂಡ್ಸ್ ಕಟಿಂಗ್ ಮಾಡಿಸೋದು. ನನಗೆ ಲಾಂಗ್ ಹೇರ್ಸ್ ಅಂದರೆ ತುಂಬ ಇಷ್ಟ. ಗೈಸ್ ಸ್ಟಾರ್ಟಿಂಗ್ ಜುಡಿಯೋದವರು ಇದೊಂದು ಸ್ಲಿಪ್ಪರ್ಸ್ನ ಟ್ರೆಂಡಾಗಿ ತಂದರು. ಇವಾಗ ಇದರಲ್ಲಿ ಎಷ್ಟು ವೆರೈಟೀಸ್ ತಂದಿದ್ದಾರೆ ನೋಡಿ. ಈ ಥರದ್ದು ಒಂದು ಡಿಸೈನ್, ಇದು ಒಂದು ಡಿಸೈನ್, ಇದು ಒಂದು ಡಿಸೈನ್, ಇದು ಒಂದು ಡಿಸೈನ್, ಇದು ಒಂದು ಡಿಸೈನ್. ಫಸ್ಟ್ ಈ ಥರ ಟ್ರೆಂಡಿಂಗ್ ತಂದು ಫ್ರೆಂಡ್ಸ್. ಇವಾಗ ಈ ಥರ ಇದೆ ಫ್ರೆಂಡ್ಸ್. ದುಡಿಯೋದು ಹೋಗಿ ಅಲ್ಲಿಂದ ಸ್ವಲ್ಪ ಹಂಗೆ ಫ್ರೆಂಡ್ ಜೊತೆ ಮೀಟಪ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಎಂಟರ್ಟೈನ್ ಮಾಡಿಬಿಟ್ಟು ಮನೆಗೆ ಬಂದಿದ್ದೀನಿ. ಇವಾಗ ಊಟ ಎಲ್ಲ ಮಾಡಿದೆ ಫ್ರೆಂಡ್ಸ್. ನಿಮ್ಗೊಂದು ಯೂನಿಕ್ ಒಂದು ಐಟಮ್ ತೋರಿಸ್ತೀನಿ. ಅದು ಏನಂತ ಗೆಸ್ ಮಾಡಿ ಫ್ರೆಂಡ್ಸ್. ಇದು ಏನಿರ್ಬೋದು ಅಂತ ಗೆಸ್ ಮಾಡಿ ನಿಮಗೆ ಅನಿಸ್ದಂಗೆ. ನೋಡೋಕ್ಕೆ ಸ್ಟೋನ್ಸ್ ಥರ ಇದಾವಲ್ಲ ಫ್ರೆಂಡ್ಸ್. ಇದು ಸ್ಟೋನ್ಸ್ ಅಲ್ಲ, ಚಾಕ್ಲೇಟ್. ಇದು ಆ ಥರ ಡಿಸೈನ್ ಮಾಡಿದ್ದಾರೆ ಅಷ್ಟೇ. ನಮ್ಮ ಅಮ್ಮ ಅವರು ನಿನ್ನೆ ಊರಿಂದ ಬಂದರು, ಮೈಸೂರಿಂದ ತಂದಿದ್ದಾರೆ. ಇದನ್ನ ಚೆನ್ನಾಗಿದೆ ಒಂಥರ ಡೆಸರ್ಟ್ ಆಗಿ. ಯಾರ್ಯಾರಿಗೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನ ಓಕೆ ಫ್ರೆಂಡ್ಸ್, ಇಲ್ಲಿ ವ್ಲಾಗ್ ಹೆಂಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಡೈಲಿ ವ್ಲಾಗ್ಸ್ ಬರ್ತಾ ಇದ್ದಾರೆ. ತಪ್ಪದೆ ನೋಡಿ ಫ್ರೆಂಡ್ಸ್. ಇಂದ ನೆಕ್ಸ್ಟ್ ವ್ಲಾಗ್ ಬಾಯ್. ಗೈಸ್ ಇವತ್ತು ಗಡ್ಡ ಸೆಟ್ ಮಾಡ್ಕೊಂಡೆ. ಫುಲ್ ಕ್ಲಿಯರ್ ಆಗಿದೆ ಅಲ್ಲ.